ನಾನು ಈ ಒಳಗಾಗಿ ಸಾಕಷ್ಟು ಸಲ ಹೇಳಿದ್ದೀನಿ. ಒಂದಲ್ಲ ಎರಡಲ್ಲ ಉದಾಹರಣೆ ಪ್ರತಿನಿತ್ಯ ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ಸು 60,000 ಕೋಟಿಗಿಂತ ಜಾಸ್ತಿ ಇದೆ ಪೆಂಡಿಂಗ್. ಎಲ್ಲಿವರೆಗೆ ಬರ್ತಿದೆ ಅಂತ ಮೊದಲು ವರ್ಕ್ ಆರ್ಡರ್ ತೊಗೊಳಕ್ಕೆ, ಟೆಂಡರ್ ಹಾಕುವಾಗ ಅವಾಗೂ ಒಂದಿಷ್ಟು ಮಾಮೂಲು ಕೊಡಬೇಕು. ಆಮೇಲೆ ಕೆಲಸ ತೊಗೊಳ್ಳುವಾಗ, ಆಮೇಲೆ ಆ ಪಾರ್ಟಿ ಪೇಮೆಂಟ್ ಮಾಡುವಾಗ, ಆಮೇಲೆ ಲಾಸ್ಟ್ ಪೇಮೆಂಟ್ ಮಾಡುವಾಗ, ಪ್ರತಿ ಹಂತದಲ್ಲಿ LOC ತೊಗೊಳ್ಳುವಾಗ ಪ್ರತಿ ಹಂತದಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ. ಹೀಗಾಗಿ ಕಾಂಟ್ರಾಕ್ಟರ್ಸು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ, ಇನ್ನೂ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಹೊರಟಿದ್ದಾರೆ. ಈಗ ಯಾದಗಿರಿದು ಉದಾಹರಣೆ ಹೇಳಿದ್ರೆ ಇದೊಂದು ಉದಾಹರಣೆ ಅಷ್ಟೇ. ಇಂಥವು ಇಡೀ ನಾಡಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಈ ರೀತಿ ಉದಾಹರಣೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕರಪ್ಷನ್, ರ್ಯಾಪಡ್ ಕರಪ್ಷನ್ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಇದು ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್ ಅಂತ ಅಂತಾರಲ್ಲ, ಇನ್ನು ಮುಂದೆ ಅವರು ಎಂದು ಮೋಸ್ಟ್ಲಿ ರಾಜಕಾರಣನ ಈ ಅವಧಿ ಮುಗಿದ ಮೇಲೆ ಅವರು ರಾಜಕಾರಣದಲ್ಲಿ ಉಳಿದಿಲ್ಲ ಮತ್ತು ಮುಖ್ಯಮಂತ್ರಿ ಅವಧಿ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಅವರು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದರೂ ಎಷ್ಟು ಬೇಕಾದರೂ ಲಂಚ ಹೊಡೀರಿ ಅಂತೇಳಿ ಬಂದುಬಿಟ್ಟದೆ. ಮತ್ತು ಅವರು ಸಹಿತ ಸಾಕಷ್ಟು ಮಾಡ್ಕೊತ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಯಾರೂ ಹೇಳೋರು ಕೇಳೋರು ಒಂದು ಬಿಗಿ ಆಡಳಿತ ಇಲ್ಲದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಈ ರೀತಿ ಎದ್ದೋ ಅಧಿಕಾರಿಗಳು ಹ್ಯಾರಾಸ್ಮೆಂಟು, ಕಾಂಟ್ರಾಕ್ಟರ್ ಮೇಲೆ ಹ್ಯಾರಾಸ್ಮೆಂಟು ಎಲ್ಲ ನಡೀತಾ ಇದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತೀರಿ ಸರ್ ಸರ್ಕಾರ? ಅಲ್ಲ, ಈಗ ಹಿಂದೆಲ್ಲ BJP ಗೌರ್ಮೆಂಟಿಂದ 40% ಅದು, ಈಗ 60%. ಮತ್ತೀಗ ಅದನ್ನು ಹಿಂದಿನ ಸರ್ಕಾರದ್ದು ಒಂದು SIT ಮಾಡಿ ತನಿಖೆ ಮಾಡಲಿಕ್ಕೆ ಹೊಂಟಿದ್ದಾರೆ. ಮೊದಲು ನಿಮ್ಮ ಸರ್ಕಾರ ಸರಿ ಮಾಡಿಕೊಡ್ರಿ ಫಸ್ಟ್. ಹೀಗಾಗಿ ರ್ಯಾಂಪಟ್ ಆಗಿದೆ, ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ, ಭ್ರಷ್ಟಾಚಾರದಿಂದ ಜನ ನಲಿಗೆ ಹೋಗಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥವ್ರು ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭ್ರಷ್ಟಾಚಾರ ಅತ್ಯಂತ ಹೆಚ್ಚು ಭ್ರಷ್ಟ ಇರುವಂಥ ಸರ್ಕಾರ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಸರ್ಕಾರ ಅಂತ ನಾನು ಹೇಳ್ತೀನಿ. ಸರ್, ಸಿದ್ದರಾಮಯ್ಯ